ಸಂಸದ ಪ್ರತಾಪ್ ಸಿಂಹ ನ್ಯಾಯಾಲಯದ ಕಸ್ಟಡಿಗೆ ವಾರೆಂಟ್ ರೀಕಾಲ್ಗೆ ಬಂದಿದ್ರು. ಸಂಸದ ಪ್ರತಾಪ್ ಸಿಂಹ ಅವರು ಈ ಒಂದು ಸಂದರ್ಭದಲ್ಲಿ ನಾನ್ ಬೇಲಬಲ್ ವಾರೆಂಟ್ ಜಾರಿಯನ್ನ ಮಾಡಿತ್ತು ಕೋರ್ಟ್. ಸೊ ಹೀಗಾಗಿ ಈಗ ನ್ಯಾಯಾಂಗ ಬಂಧನಕ್ಕೆ ಅವರು ನ್ಯಾಯಾಂಗ ಕಸ್ಟಡಿಗೆ ಒಪ್ಪಿಸಲಾಗಿದೆ ಪ್ರತಾಪ್ ಸಿಂಹ ಅವರನ್ನ. ಸಂಸದ ಪ್ರತಾಪ್ ಸಿಂಹ ಅವರು ನ್ಯಾಯಾಲಯದ ಕಸ್ಟಡಿಗೆ ಈಗ ವಾರಂಟ್ ರೀಕಾಲ್ಗೆ ಬಂದಿದ್ರು. ಸಂಸದ ಪ್ರತಾಪ್ ಸಿಂಹ ಅವರು ಈ ಒಂದು ಸಂದರ್ಭದಲ್ಲಿ ನಾನ್ ಬೇಲಬಲ್ ವಾರಂಟ್ ಜಾರಿಯನ್ನ ಮಾಡಿತ್ತು ಕೋರ್ಟ್. ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಪ್ರತಾಪ್ ಸಿಂಹ ವಿರುದ್ಧ ನಟ ಪ್ರಕಾಶ್ ರೈ ದೂರನ್ನ ನೀಡಿದ್ರು. ಮಾನನಷ್ಟ ಮೊಕದ್ದಮೆ ಕೇಸನ್ನ ದಾಖಲಿಸಿದ್ರು ಪ್ರಕಾಶ್ ರೈ ಅವರು. ಇಂದು ಕೋರ್ಟ್ಗೆ ಹಾಜರಾಗಿದ್ರು ಪ್ರತಾಪ್ ಸಿಂಹ. ಕೋರ್ಟ್ಗೆ ಹಾಜರಾಗುವಂತೆ ಹಲವು ಬಾರಿ ಸಮನ್ಸ್ ಅನ್ನ ನೀಡಲಾಗಿತ್ತು. ಹಲವು ಬಾರಿ ಕೋರ್ಟ್ಗೆ ಗೈರಾಗಿದ್ರು ಪ್ರತಾಪ್ ಸಿಂಹ ಅವರು. ಸೊ ಹೀಗಾಗಿ ನಾನ್ ಬೇಲಬಲ್ ವಾರೆಂಟ್ ಅನ್ನ ಕೂಡ ಕೋರ್ಟ್ ಜಾರಿ ಮಾಡಿತ್ತು. ಈಗ ಇವತ್ತು ಆ ಒಂದು ಕೋರ್ಟ್ಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿತ್ತು ನ್ಯಾಯಾಲಯ. ಇಂತಹ ಸಂದರ್ಭದಲ್ಲಿ ಅವರು ಸಾಕಷ್ಟು ಬಾರಿ ಸಮನ್ಸ್ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಸೊ ಹೀಗಾಗಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಇವತ್ತು ಪ್ರತಾಪ್ ಸಿಂಹ ಅವರನ್ನ ನ್ಯಾಯಾಂಗ ಕಸ್ಟಡಿಗೆ ಒಪ್ಪಿಸಲಾಗಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನು ಪ್ರತಾಪ್ ಸಿಂಹ ಅವರದ ಒಂದು ನಾನ್ ಬೇಲಬಲ್ ವಾರೆಂಟ್ ಜಾರಿ ಆಗಿತ್ತು. ಆದ್ರೆ ಅವರು ಪದೇ ಪದೇ ಒಂದು ಕೋರ್ಟ್ ವಿಚಾರಣೆಗೆ ಗೈರು ಹಾಜರಾಗಿದ್ದರಿಂದ ಅವರನ್ನ ಅವ್ರ ಮೇಲೆ ಒಂದು ಸಮನ್ಸ್ ಸಹ ಜಾರಿ ಆಗಿತ್ತು. ಆದ್ರಿಂದ ಇವತ್ತು ಅವರು ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ಅವರನ್ನ ಕಸ್ಟಡಿಗೆ ತಗೊಳ್ಳಿ ಅಂತೇಳಿ ಒಂದು ನ್ಯಾಯಾಧೀಶರು ಒಂದು ಆದೇಶವನ್ನು ಕೊಟ್ಟಿರುತ್ತದೆ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವರನ್ನ ನ್ಯಾಯಾಲಯದ ಒಂದು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಮತ್ತೆ ಈಗ ಅವರ ಹಿರಿಯ ವಕೀಲರು ಸಹ ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದು ಈ ಒಂದು ಪ್ರಕರಣದ ಬೆಳವಣಿಗೆ ಏನು ಮತ್ತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸಹ ಕೆಲವೇ ಕ್ಷಣದಲ್ಲಿ ಒಂದು ವಿಚಾರಣೆ ಸಹ ಆರಂಭ ಆಗುವ ಸಾಧ್ಯತೆ ಇದೆ. ಏನು ಅವರು ಪ್ರಕಾಶ್ ರೈ ವಿರುದ್ಧ ಒಂದು ಅವಹೇಳನಕಾರಿ ಒಂದು ಮೆಸೇಜ್ ಅನ್ನ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ರು. ಈ ಒಂದು ಪ್ರಕರಣದ ಸಂಬಂಧ ಒಂದು ಪ್ರಕಾಶ್ ರೈ ಅವರು ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಸಹ ಹೂಡಿದ್ರು. ಈ ದಾವೆಯ ಒಂದು ವಿಚಾರಣೆ ಸಂದರ್ಭದಲ್ಲಿ ಅವರು ಸಮನ್ಸ್ ಕೊಟ್ಟಿದ್ರು ಸಹ ಕೋರ್ಟ್ಗೆ ಹಾಜರಾಗ್ತಿರ್ಲಿಲ್ಲ. ಮತ್ತೆ ಸುಮಾರು 3-4 ಬಾರಿ ಸಮನ್ಸ್ ಕೊಟ್ಟಿದ್ರು ಸಹ ಅವರು ಗೈರಾಗಿದ್ರು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಅವರು ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ಕೋರ್ಟ್ ಅವರನ್ನ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿ ಒಂದು ಆದೇಶವನ್ನ ತಾತ್ಕಾಲಿಕವಾಗಿ ಕೊಟ್ಟಿರುವಂತದ್ದು. ಪೃಥ್ವಿ, ಕಸ್ಟಡಿಗೆ ಅಂದ್ರೆ ಎಷ್ಟು ದಿನಗಳ ಕಾಲ ನ್ಯಾಯಾಂಗ ಕಸ್ಟಡಿಯಲ್ಲಿ ಇರ್ತಾರೆ ಅವರು? ಪೃಥ್ವಿ, ಅದು ನ್ಯಾಯಾಂಗ ಕಸ್ಟಡಿ ಅಲ್ಲ. ಯಾಕಂದ್ರೆ ನ್ಯಾಯಾಲಯ ಸದ್ಯದ ಮಟ್ಟಿಗೆ ಒಂದು ಕಸ್ಟಡಿ ತಮ್ಮ ಕಸ್ಟಡಿ ಪಡ್ಕೊಳ್ಳಿ ಅಂತ ಹೇಳಿರೋದು. ಯಾಕಂದ್ರೆ ಇನ್ನು ಅಲ್ಲಿ ಪ್ರಕರಣದ ವಿಚಾರಣೆ ಸಹ ಆರಂಭವಾದ ನಂತರ ಅವರ ಪರವಾಗಿ ಹಿರಿಯ ವಕೀಲರು ಸಹ ಒಂದು ಅಪಿಯರ್ ಆಗಿ ಆ ನಂತರ ಮುಂದಿನ ವಿಚಾರಣೆಯಲ್ಲಿ ಅವರನ್ನ ಒಂದು ಕೋರ್ಟ್ ಒಂದು ಸೂಚನೆ ಅಥವಾ ಒಂದು ವಾರಂಟ್ ಕೊಟ್ಟು ಅವರನ್ನ ಬಿಡಬಹುದು, ಅಥವಾ ಮುಂದೆ ಏನಾದ್ರು ಅವ್ರ ಈ ರೀತಿ ಗೈರಾಗಬಾರ್ದು ಅಂತ ಹೇಳಿ ಒಂದು ಬುದ್ಧಿ ಮಾತು ಹೇಳಿ ಅವರನ್ನ ಮತ್ತೆ ವಾಪಸ್ ಸಹ ಕಳಿಸಬಹುದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.